ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ. ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಳಿಕ ಪೋಷಕ ನಟರಾಗಿ ಕೊನೆಗೆ ಹೀರೋ ಆಗಿ ಮೆರೆದವರು ಕೂಡ ಇದ್ದಾರೆ. ಅದೇ ರೀತಿ ಹಾಸ್ಯ ನಟನಾಗಿ ಕೊನೆಗೆ ಹೀರೋ ಆಗಿ ಒಂದು ಕೈ ನೋಡಿ ಮತ್ತೆ ಹಾಸ್ಯ ನಟನಾಗಿಯೇ ಬಣ್ಣದ ಲೋಕದಲ್ಲಿ ಬದುಕನ್ನ ಮುಂದುವರಿಸಿದವರು ಕೂಡ ಇದ್ದಾರೆ. ಅಂತಹವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಅವರು ಕೂಡ ಒಬ್ರು. ಸ್ನೇಹಿತರೆ, ನಟ ಮಂಡ್ಯ ರಮೇಶ್ ಅವರ ಬದುಕು ನಿಜಕ್ಕೂ ಅಮೋಘ. ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ ಸ್ನೇಹಿತರೆ. ನಟ ಮಂಡ್ಯ ರಮೇಶ್ ಅವರ ಬಗ್ಗೆ ಕೆಲವರಿಗೆ ಗೊತ್ತಿದೆ, ಆದ್ರೆ ಅವರ ಪತ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯ ರಮೇಶ್ ಪತ್ನಿ ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆಯನ್ನ ಹುಚ್ಚೆದ್ದು ಹೊಡಿತಾ ಇದ್ದಿದ್ದಂತೂ ನಿಜ. ಅಂತಹ ಮೇರು ನಟಿ ಇವರು. ಮಂಡ್ಯ ರಮೇಶ್ ಅವರ ಪತ್ನಿ ಯಾರು, ಮೊದಲು ಮೀಟ್ ಆಗಿದ್ದು ಎಲ್ಲಿ, ಪ್ರೇಮ ಕಥೆ ಶುರುವಾಗಿದ್ದು ಹೇಗೆ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರಸಿದ್ಧ ರಂಗಕರ್ಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ 4, 1964ರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು. ತಂದೆ ಎನ್ ಸುಬ್ರಹ್ಮಣ್ಯ, ತಾಯಿ ನಾಗಲಕ್ಷ್ಮಿ. ಮಂಡ್ಯ ರಮೇಶ್ ಓದಿನಲ್ಲಿ ತುಂಬಾನೇ ಚುರುಕಾಗಿದ್ರು. ಹೀಗಾಗಿ ಆ ಕಾಲದಲ್ಲಿಯೇ BSc ಪದವಿ ಪಡೆದ್ರು. ಆದ್ರೆ ಬದುಕನ್ನ ಕಟ್ಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿಯೇ. ಶಾಲಾ ದಿನಗಳಿಂದಲೂ ನಟನೆ, ಹಾಡು, ಡ್ಯಾನ್ಸ್ ಅಂತಲೇ ಮಂಡ್ಯ ರಮೇಶ್ ಅವರಿಗೆ ತುಂಬಾನೇ ಹುಚ್ಚಿತ್ತು. ಮಂಡ್ಯ ರಮೇಶ್ಗೆ ಇದು ತುಂಬಾನೇ ಇಂಟ್ರೆಸ್ಟ್ ಇತ್ತು. BSc ಪದವಿಯನ್ನ ಪಡೆದ್ರೂ ಕೂಡ ನಟನೆಯಲ್ಲಿ ಕ್ರೇಜ್ ಮಾತ್ರ ಹೋಗಿರ್ಲಿಲ್ಲ. ಹೀಗಾಗಿ 1982ರಲ್ಲಿ ಅಶೋಕ ಬಾದರದಿನ್ನಿ ಅವರ ರಂಗಭೂಮಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿಂದ ನಾಟಕದ ಮೇಲಿನ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ. ಕೊನೆಗೆ ನೀನಾಸಂ ಕರ್ನಾಟಕ ಶಾಲೆ ಸೇರ್ಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ಮುತ್ತಾರೆ. ಆತ್ಮೀಯರೇ, ನಟ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿಟ್ಟರೂ ಕೂಡ ರಂಗಭೂಮಿಯ ಒಡನಾಟ ಬಿಡಲಿಲ್ಲ. ಸಿನಿಮಾ ರಂಗಕ್ಕಿಂತಲೂ ರಂಗಭೂಮಿಯಲ್ಲಿ ಅಪಾರ ಖುಷಿ ಇದೆ ಅನ್ನೋದನ್ನ ಕಂಡುಕೊಂಡವರು ಇವರು. ಹೀಗಾಗಿ ಸಂಕ್ರಾಂತಿ, ಮಾರನಾಯಕ, ಚೋರಚಂದ್ರಹಾಸ, ನಾಗಮಂಡಲ, ಅಗ್ನಿ ಮತ್ತು ಮಳೆ, ಆಲಿಬಾಬಾ, ನೀಲಕುದುರೆ, ಗೋವಿನ ಹಾಡು, ರತ್ನಪಕ್ಷಿ ಸೇರಿದಂತೆ ಹಲವು ಪ್ರಸಿದ್ಧ ನಾಟಕಗಳಲ್ಲಿ ಮಿಂಚಿದ್ರು. ಸ್ನೇಹಿತರೆ, ಮೈಸೂರು, ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ, ಮಂಡ್ಯ ಅಂದ್ರೆ ಇಂಡಿಯಾ ಅಂತ. ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಯಿತು. ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರ ಅಲ್ಲ, ಜಗತ್ತನ್ನೇ ಸುತ್ತಿ ಬಂದ. ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗ ಇದೆ. ಸ್ನೇಹಿತರೆ, ನಟ ಮಂಡ್ಯ ರಮೇಶ್ ಇವತ್ತು ಏನೇನ್ ಸಾಧನೆ ಮಾಡಿದ್ರು ಕೂಡ ಅದು ರಂಗಭೂಮಿ ಮೂಲಕವೇ. ಹೀಗಾಗಿ ರಂಗಭೂಮಿಗೆ ತನ್ನದೊಂದು ಸಣ್ಣ ಕಾಣಿಕೆಯನ್ನ ನೀಡಲೇಬೇಕು ಅಂತ ನಟನ ಅನ್ನುವಂತಹ ರಂಗ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ. ನಟನಾ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆಯನ್ನ ಕಲಿತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ 1995ರಲ್ಲಿ ಬಿಡುಗಡೆಯಾದ ಜನುಮದ ಜೋಡಿ ಸಿನಿಮಾದ ಮೂಲಕ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇದೀಗ ಇವರಿಗೆ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ನಾಗಮಂಡಲ, ಕನಸುಗಾರ, ಮಠ, ಒಗ್ಗರಣೆ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೇವಲ ಸಿನಿಮಾ ಮಾತ್ರ ಅಲ್ಲ, ಜನನಿ, ಮನೆತನ, ಫೋಟೋಗ್ರಾಫರ್, ಪರಮೇಶಿ, ಒಂದೇ ಸುಳ್ಳು, ಮಂಥನ, ಚೀಸವ್ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ದಾರೆ. ಸ್ನೇಹಿತರೆ, ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀವಿ, ಬನ್ನಿ. ಮಂಡ್ಯ ರಮೇಶ್ ಹಾಗೂ ಸರೋಜಾ ಮೊದಲು ಭೇಟಿಯಾಗಿದ್ದು ನೀನಾಸಂನಲ್ಲಿ. ಸರೋಜಾ ಕೂಡ ನೀನಾಸಂನಲ್ಲಿ ನಟನೆಯನ್ನ ಕಲಿತಾ ಇದ್ದಂತಹ ಕಾಲ ಅದು. ಸರೋಜಾ ಅವರು ಬಿಂದಾಸ್ ಆಗಿ ಎಲ್ ಬೇಕೋ ಅಲ್ಲಿ ಓಡಾಡ್ಕೊಂಡಿದ್ರು, ತುಂಬಾನೇ ಜಾಲಿಯಾಗಿರುವಂತ ಜಾಯಮಾನ ಕೂಡ ಅವರದ್ದಾಗಿತ್ತು. ಒಮ್ಮೆ ಸರೋಜಾ ಅವರು ಏನೋ ಒಂದು ಸಣ್ಣದೊಂದು ತಪ್ಪನ್ನ ಮಾಡ್ಬಿಡ್ತಾರೆ. ಇದು ಮಂಡ್ಯ ರಮೇಶ್ ಅವರ ಕಿವಿಗೆ ಬೀಳುತ್ತೆ. ಮೊದಲೇ ಮಂಡ್ಯ ರಮೇಶ್ ಅವರು ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ರು. ಹೀಗಾಗಿ ಮಂಡ್ಯ ರಮೇಶ್ ಸರೋಜಾ ಅವರಿಗೆ ಶಿಸ್ತಿನ ಪಾಠವನ್ನ ಮಾಡ್ತಾರೆ. ಇದಾದ ಕೆಲವು ದಿನಗಳ ಬಳಿಕ ಮಂಡ್ಯ ರಮೇಶ್ಗೆ ಅಪಘಾತ ಆಗಿತ್ತು. ಆಸ್ಪತ್ರೆ ಸೇರಿದ ಮಂಡ್ಯ ರಮೇಶ್ 1 ವಾರ ಹಾಸಿಗೆ ಮೇಲೆ ಇದ್ಬಿಟ್ಟಿದ್ರು. ಹಾಸಿಗೆ ಬಿಟ್ಟು ಮೇಲೆ ಏಳಲೇ ಇಲ್ಲ. ಆಗಾಗ ಪ್ರಜ್ಞೆ ಬರ್ತಾ ಇತ್ತು, ಆಗಾಗ ಪ್ರಜ್ಞೆ ಹೋಗ್ತಾ ಇತ್ತು. ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಸರೋಜಾ ಅವರೇ ಮಂಡ್ಯ ರಮೇಶ್ ಅವರನ್ನ ನೋಡ್ಕೋತಾ ಇದ್ರು. ಇದನ್ನ ನೋಡಿದ ಮಂಡ್ಯ ರಮೇಶ್ ಅವರ ಅಕ್ಕ, ನಿನ್ನನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ, ಇವಳು ಯಾಕೆ ನಿನ್ನನ್ನ
ಬಂದು ಇಷ್ಟೊಂದು ಕಾಳಜಿ ಮಾಡ್ತಾ ಇದ್ದಾಳೆ, ನಿನ್ನ ಬಗ್ಗೆ ಇಷ್ಟೊಂದು ಕಾಳಜಿಯನ್ನ ತೋರಿಸ್ತಾ ಇದ್ದಾಳೆ, ಏನ್ ಸಮಾಚಾರ ಅಂತ ಛೇಡಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಮಂಡ್ಯ ರಮೇಶ್ಗೆ ಯಾವುದೇ ರೀತಿಯಾದಂತಹ ಭಾವನೆ ಇರಲಿಲ್ಲ. ಮನೆಯವರು ಕಾಲೆಳೆಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಅಲ್ಲಿಂದಲೇ ಏನೋ ಒಂದು ಭಾವ ಹುಟ್ಟಿಕೊಳ್ಳುತ್ತೆ. ಪ್ರೀತಿಸಿ ಮದುವೆಯನ್ನ ಕೂಡ ಆಗ್ತಾರೆ. ಮಂಡ್ಯ ರಮೇಶ್ ಹಾಗೂ ಸರೋಜಾ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಒಬ್ಬ ಮಗ, ಒಬ್ರು ಮಗಳು ಕೂಡ ತಂದೆ ತಾಯಿಯಂತೆ ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ಕೂಡ ನಟಿಸಿದ್ದಾರೆ. ಹಿರಿಯ ನಿರ್ದೇಶಕ ಬಿ ಸುರೇಶ್ ನಿರ್ದೇಶನದ ದೇವರನಾಡಲ್ಲಿ ಅನ್ನುವಂತಹ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು. ಬಳಿಕ ದಿ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು. ಹೀಗೆ 3-4 ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ದೊಡ್ಡ ಗೆಲುವು ಅನ್ನೋದು ಸಿಗ್ಲಿಲ್ಲ. ಹೀಗಾಗಿ ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.